ಕೇಳ್ರಿ. ಮಿಸ್ಟರ್ M Limited, Ahmedabad is manufacturing engineering tools. On 6/1/22, it has supplied goods worth 22,40,000 to various dealers in Karnataka. Ahmedabad ಗುಜರಾತ್ ಆಗ್ತಾನೆ, ಕರ್ನಾಟಕ ಸಪ್ಲೈ ಮಾಡಿ ಇನ್ಕ್ಲೂಡಿಂಗ್ ಜಿ ಎಸ್ ಟಿ 12% ಇದೆ. 12% ಇದ್ರಾಗ ಜಿ ಎಸ್ ಟಿ ಇದೆ. ರಿಕ್ವೈರ್ಡ್ ವಾಟ್ ಈಸ್ ದ ಟೈಪ್ ಆಫ್ ಸಪ್ಲೈ ಆ್ಯಂಡ್ ಟೈಪ್ ಆಫ್ ಜಿ ಎಸ್ ಟಿ ಅಪ್ಲಿಕೇಬಲ್. ಕ್ಯಾಲ್ಕುಲೇಟ್ ಜಿ ಎಸ್ ಟಿ. ನೋಡಿ ಟೈಪ್ ಆಫ್ ಸಪ್ಲೈ ಇದು ನೋಡಿರಿ, ಇಲ್ಲಿ ಇಂಟ್ರಾಸ್ಟೇಟ್ ಆಗುತ್ತೆ, ಇಂಟ್ರೆಸ್ಟೇಟ್ ಆಗುತ್ತೆ. Right, supply of goods from Ahmedabad to Karnataka is interstate supply. Type of GST applicable is SGST, CGST ಆಗುತ್ತೆ. CGST ಆಗುತ್ತೆ, ಹೌದು ಇಲ್ಲ? CGST ಲೋ ಮರ ಇಂಟ್ರೆಸ್ಟ್ ಇರೋದು IGST ಆಗುತ್ತೆ. ಅಪ್ಪ ಮನಿ ಮಠ IGST ಆಗುತ್ತೆ. ಇಷ್ಟ ಕೇಳ್ದವ 5 ಮಾರ್ಕ್ಸಿಗೆ. ಸೆಕೆಂಡ್, ಜಿ ಎಸ್ ಟಿ ಪೇಯಬಲ್. ಸಮಾಧಾನ ಮಾಡಿ ಸ್ವಲ್ಪ. ಜಿ ಎಸ್ ಟಿ ಪೇಯಬಲ್ ಎಷ್ಟಾಗುತ್ತೆ? ಜಿ ಎಸ್ ಟಿ ಪೇಯಬಲ್ 22,40,000 ಇದೆಯಲ್ಲ, ರೈಟ್? ಇದು ನಿಮ್ಮದು ಇನ್ಕ್ಲೂಡಿಂಗ್ ಐತಲ್ಲ, ಅದು ಇನ್ಕ್ಲೂಡಿಂಗ್ ಇದೆ. 112 ಆಯಿತು. ಜಿ ಎಸ್ ಟಿ ಎಷ್ಟಾಗುತ್ತೆ ನೋಡೋದು? 2,40,000 ಆಯಿತು. ಅರ್ಥ ಆಗಿದೆಯಾ? ಇಲ್ಲ ಜಿ ಎಸ್ ಟಿ ಎಷ್ಟು ಕೊಡ ನಾವು? ಜಿ ಎಸ್ ಟಿ 22,40,000 ಜಿ ಎಸ್ ಟಿ ಐತಿ, ತೆಗಿಬೇಕು ನಾವು. 100 ಮಾಡಕ್ಕೆ ಹೋಗ್ಬಾರ್ದು. ನಾವು ಸಪ್ಲೈ ಫೈಂಡ್ ಮಾಡ್ತಾ ಇಲ್ಲ, ಇಲ್ಲಿ ಜಿ ಎಸ್ ಟಿ ಫೈಂಡ್ ಮಾಡ್ತಾ ಇದ್ದೀವಿ. ಓಕೆನಾ? ಮುಂದೆ ಹೋಗೋಣ ಬಚ್ಚೋ, ಮುಂದೆ ಹೋಗೋಣ. ಮತ್ತು ಯಾರೆಲ್ಲ ಮೆಂಬರ್ ಆಗಿರಿ ನನಗೆ ವಾಟ್ಸಪ್ ಮಾಡಿರಿ. ಡೆಫಿನೆಟ್ಲಿ ಒಂದು ಸಪ್ರೇಟ್ ಗ್ರೂಪ್ ಮಾಡೀವಿ ಯೂಟ್ಯೂಬ್ ಮೆಂಬರ್ಸಿಗೆ. ಅಲ್ಲಿ ನೋಟ್ಸ್ ಎಲ್ಲ ಕಳಿಸ್ತಾ ಇದ್ದೀನಿ. ಓಕೆ ಬಚ್ಚಾ, ಮುಂದೋಗಲಿ. ನೋಡ್ರಿ, ಫಸ್ಟ್ ಚಾಪ್ಟರ್ದಾಗ ಮೋಸ್ಟ್ ಪ್ರಾಬ್ಲಿ 5 ಮಾರ್ಕ್ಸ್ದ ಕ್ವಶನ್ ಕೊಡ್ತಾನವ. ಇದ್ರಾಗ ಒಂದು ಕೊಡ್ತಾನೆ. ಇದು ಅರ್ಥ ಆದರೆ ಸಾಕು. ಸೆಕೆಂಡ್ ಎಕ್ಸಾಮ್ ಯಾವಾಗೈತೆ ಹೇಳಪ್ಪ ನಿಮ್ಮದು? ಪ್ಲ್ಯಾನ್ ಮಾಡಬೇಕಲ್ಲ. ಈಗ ಇವತ್ತು ಲೇಬರ್ ಒಂದು ಮುಗಿಸ್ಬೇಕಲ್ಲ, ಕಾಸ್ಟಿಂಗ್ ಅದು. ಜಿ ಎಸ್ ಟಿ ಎಕ್ಸಾಮ್ ಯಾವಾಗೈತಿ? ಕೇಳ್ರಿ. 28. ಭಾಳ ಟೈಮ್ ಐತಿ. ಮಧು ಯಾಕಮ್ಮ, ಏನಾಗೈತಿ ನಿನಗೆ? ಆರಾಮ್ಸೆ ಮುಗಿಸ್ಬೋದು ನಾನು. ಆದರೂ ಬೇಡ, ಫಸ್ಟ್ ಚಾಪ್ಟರ್ ಬೈ 20 ನಾನು ಮುಗಿಸ್ಬಿಡ್ತೀನಿ ಎಲ್ಲ. ಡೈಲಿ 1 ತಾಸು ತೊಗೊಂಡು ಈ ಕಾಸ್ಟ್ ತೊಗೊಂಡು ಮುಗಿಸ್ ತೊಗೋಬೇಕಲ್ಲ ನಾನು. Raviraj Pharma Wholesale Distributor of Gulbarga made the following supplies during the month of Feb 23. Right, 200 ಬಾಕ್ಸ್ ಇದಾವೆ. ಮೊಬೆಕ್ಸ್ ಟು ಕಾಮತ್ ಫಾರ್ಮಾ ಆಫ್ ಕಾರ್ವಾರ್ ಇದೆ ಇಲ್ಲಿ, ರೈಟ್. ಆಮೇಲೆ 300 ಬಾಕ್ಸಸ್ ಇದಾವೆ. ಈಗ ಏನಂತೆ ಅವರು ಕ್ಯಾಲ್ಕುಲೇಟ್ ಜಿ ಎಸ್ ಟಿ ಪೇಬಲ್. ಓಹೋ, ಜಿ ಎಸ್ ಟಿ ಕೇಳ್ತಾರಲ್ಲ ಎಷ್ಟಾಗತ್ತಂತ. ಏನು ಮಾಡ್ಬೇಕ್ರಿ? ಫಸ್ಟ್ ನೋಡ್ಕೋಬೇಕಿಲ್ಲ ಏನಪ್ಪ ಅಂದರೆ, ಇವಾಗ ಗುಲ್ಬರ್ಗದ ಬಂದಾನೆ. ಗುಲ್ಬರ್ಗ ಇದ್ದರೆ ಎಲ್ಲಿದ್ರೆ ಇದು? ಕರ್ನಾಟಕ. ಎಲ್ಲಿ ಕಳ್ಸ ನೋಡ್ರಿ, ಕಾರವಾರ ಇಂಟ್ರೆಸ್ಟೆಡ್ ಆಗುತ್ತೆ, ಎ ಪಿ ಇಂಟ್ರೆಸ್ಟೆಡ್ ಆಗುತ್ತೆ. ಹಾಗಿದ್ದರೆ ಜಿ ಎಸ್ ಟಿ ನೋಡ್ರಿ ಸ್ವಲ್ಪ ಕೇಳಲಿ.
ಇಂಟರ್ ಸ್ಟೇಟ್ದಾಗ ಒಂದು ಜಿ ಎಸ್ ಟಿ ಬರ್ತೈತಿ IGST, ರೈಟ್. ಅದೇ ಇಂಟರಾ ಸ್ಟೇಟ್ದಾಗ CGST ಬರ್ತೈತಿ ಮತ್ತು SGST ಬರ್ತೈತಿ, ರೈಟ್. ಸೊ ನಾವು ಏನು ಮಾಡಬೇಕೀಗ? ಏನಿಲ್ಲ, ಮೂರು ಬತ್ತ ನೋಡೋದ್ರಾಗ. ಫಸ್ಟ್ ಏನ್ರಿದು? ಕಾರವಾರ ಇದೆ. ಸಪ್ಲೈ ಆಫ್ ಗೂಡ್ಸ್ ಟು ಕಾರವಾರ. ಇಂಟರಾ ಸ್ಟೇಟ್ ಸಪ್ಲೈ ಆಗುತ್ತೆ, ರೈಟ್. ಇಂಟ್ರಾ ಸ್ಟೇಟ್ ಸಪ್ಲೈ 12% GST ಐತಿ. ಎಷ್ಟಿದೆ? 12%. ಸೊ ಹಾಗಿದ್ರೆ ಏನು ಮಾಡ್ಬೇಕ್ರಿ ಸರ್? ಕೇಳ್ರಿ. 200 ಬಾಕ್ಸಸ್ ಆಟ್ 800 ಇದೆ. 200 ಬಾಕ್ಸಸ್ ಆಟ್ 800 ಎಷ್ಟಾಗುತ್ತೆ? ಇಷ್ಟು ಬಂತು. ಸೊ ಇದರಲ್ಲಿ ಇಂಟ್ರಾ ಸ್ಟೇಟ್ದಾಗ CGST ಎಷ್ಟಾಗುತ್ತೆ ನೋಡ್ರಿ? 1,60,000 12% ಇದ್ರೆ ಅದರ ಹಾಫ್ 6%. SGST ಎಷ್ಟಾಗುತ್ತೆ? 1,60,000 6%. ಸೊ ಅಂದ್ರೆ ಏನು ಮಾಡಬೇಕು? ಇಲ್ಲಿ 9,600. ಓಕೆನಾ? ಓಕೆನಾ ಬಚ್ಚೋ? ಅರ್ಥ ಆಗಿದೆಯಾ? ಅಂಡರ್ಸ್ಟ್ಯೂಡ್? ತಿಳಿದಿದ್ದು? 20 ಎಕ್ಸಾಮ್ ಐತಿ. ಈಕಿ ಹೊಯ್ಕೊಳತಾಳಕಿ ಯಾರಕಿ? ಮಧು ಅಲ್ಲ, ಯಾರದು? ದಿವ್ಯಾ. ಮೊದಲು ಮುಂದೆ ಕಾಸ್ಟ್ ಅಕೌಂಟಿಂಗ್ ಐತೆ, ಅದನ್ನು ಮುಗಿಸೋದು ಬಿಟ್ಟು ಏನು ಸಿಕ್ಕಾರಪ್ಪ. ಇನ್ಕಮ್ ಟ್ಯಾಕ್ಸ್ ಐತಿ, ಕಾಸ್ಟ್ ಅಕೌಂಟಿಂಗ್ ಐತಿ. ಅಕೌಂಟಿಂಗ್ ಶಾಣೆ ಯಾವಾಗೈತಿ ನಿಮ್ಮದು? 300 ಬಾಕ್ಸ್ ಆಫ್ ಮೋಬಿಕ್ಸ್ ರೆಡಿ ಟು ಫಾರ್ಮಾ ಗುಂಟೂರ್. Interstate supply 300 at 1000 ಇದೆ. ಅದು ಮೇನ್ ಐತಪ್ಪ. ಎಲ್ಲಿ ಎದ್ದಿರೋ ಮನ ಇಲ್ಲಿ IGST ಎಷ್ಟಾಗತ್ತೆ ನೋಡ್ರಿಪ್ಪ? ಇದು 3 lakh ಇಂಟು 12%. $36,000. Right? Okay now. So total GST payable 36,000, 9,600, 9,600. Okay now. Okay now बच्चों. ಸೊ ಇಷ್ಟ ಮುಗೀತೇನ್ರಿ ಸರ್? ಎಸ್, ಇಷ್ಟ ಮುಗೀತು. ಹಾಗಿದ್ರೆ ಟ್ಯಾಕ್ಸೇಬಲ್ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡ್ರಿ? ಟ್ಯಾಕ್ಸೇಬಲ್ ವ್ಯಾಲ್ಯೂ ಯಾ 1,60,000 ಪ್ಲಸ್ 3 lakh 4,60,000 प्लस GST अंतो IGST 36,000 ಇದೆ. CGST 9,600 ಇದೆ. ಆಮೇಲೆ SGST
9,600 ಇದೆ. ಟೋಟಲ್ $5,15,200 ಆಯಿತು. ಓಕೆ, ಮುಂದೋಗೋಣ. ಅರ್ಥ ಆಗಿದೆ?